ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ನಿಫ್ಟಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ದಿನ ಯಾವ ರೀತಿಯಾಗಿರುತ್ತೋ ಹೋಗುತ್ತೆ ಅಂತ ನೋಡೋಣ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಏನು ಎಲ್ಲ ಕಡೆ ಕೇಳ್ತಾ ಇದ್ದೀರಾ ಇವಾಗ ಮಾರ್ಕೆಟು ತುಂಬ ಕ್ರ್ಯಾಶಾಗಿ ಓಪನ್ ಆಗುತ್ತೆ, ಈ ಥರ ಆಗುತ್ತೆ, ಅದೆಲ್ಲ ಹೌದಾ ಏನು ಅಂತ ನಿನ್ನೆ ಮಾಡಿದ್ವಿ. ಸುಮಾರು ಜನ ಆ ವಿಡಿಯೋನ ನೋಡಿದರೆ ಕೂಡ ಬಹುಶಃ ಅದರಿಂದ ಒಂದಿಷ್ಟು ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಯಾಕೆಂತಂದರೆ ನಾವು ನಿನ್ನೆ ಏನು ಮಾತಾಡ್ಕೊಂಡಿದ್ದು ಆ ರೀತಿ ಆಗಿತ್ತು. ಆದರೆ ಏನು ಮಾತಾಡ್ಕೊಂಡಿರ್ತೀವೋ ಅದೇ ರೀತಿ ಉಳಿಯುವಂಥ ಸಿಚುವೇಶನ್ ಇದೆಯಾ ಇಲ್ವಾ, ಕ್ಷಣಕ್ಕೂ ವಿಷಯಗಳು ಚೇಂಜ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಇದೆಲ್ಲ ಆಮೇಲೆ ಬರೋಣ ಹೀಟ್ ಮ್ಯಾಪಿಗೆ. ನೋಡಿ, ಬ್ರೆಂಟು ನಾನು ನಿನ್ನೆ ವಿಡಿಯೋ ಮಾಡೋ ಸಮಯದಲ್ಲಿ ಇಂಡಿಯಾಗೆ ಇದು ತುಂಬ ನೆಗೆಟಿವ್ ಆಗಲಾರದು, ಆಯಿತು ನಾವು ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ ಅದು ಚಾನ್ಸಸ್ ಆಫ್ ರಿಕವರಿಗೆ ಜಾಸ್ತಿ ಇದೆ ಅಲ್ಲಿಂದ ಅಂತ ಯಾಕೆ ಮಾತಾಡಿದ್ವಿ ಅಂದರೆ, ನಿನ್ನೆ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ವೀಕೆಂಡಲ್ಲಿ 95 ಲೆವೆಲ್ಗಿತ್ತು ಕ್ರೂಡ್. 85% ದೇಶದಲ್ಲಿ ಆಯಿಲ್ಗಳನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತೀವಿ, ಅಂತಹ ಒಂದು ಕ್ರೂಡ್ ಮೇಲೆ ಡಿಪೆಂಡೆನ್ಸಿ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ಕ್ರೂಡ್ ಕೆಳಗಡೆ ಬರ್ತಿದೆ ಅಂದರೆ ಸಹಜವಾಗಿ ಅದು ಪಾಸಿಟಿವ್ ಆಗಬೇಕು. ಯಾಕೆಂದರೆ ಲಾಜಿಸ್ಟಿಕ್ಸು, ಪೇಂಟು, FMCG ಸುಮಾರು ಸೆಕ್ಟರ್ಗಳಿಗೆ, ಆಟೋ ಸೆಕ್ಟರ್ ಎಲ್ಲದಕ್ಕೂ ಅದು ಒಂದು ಬೂಸ್ಟ್ ಆಗ್ತಾ ಹೋಗುತ್ತೆ ಕ್ರೂಡ್ ಕಮ್ಮಿ ಬಂದಿರುವಂಥದ್ದಲ್ವಾ. ಸೊ ಆ ಥರ ಮಾತಾಡ್ಕೊಂಡಿದ್ವಿ. ಬಟ್ ಇವತ್ತು ಏನಾಯಿತು, ಬೆಳಗ್ಗೆ ಓಪನ್ ಆಗೋ ಟೈಮಲ್ಲಿ ಅಂದರೆ ಯಾಕೆ ಒಂದಿಷ್ಟು ಮಧ್ಯದಲ್ಲಿ ಕ್ಲಾರಿಟಿ ಕೊಡೋಕ್ಕೆ ನೋಡ್ತಾ ಇದ್ದೀನಿ, ಕ್ರೂಡನ್ನ ನಾವು ದಿಕ್ಸೂಚಿ ಥರನೇ ನೋಡಬೇಕು ಮಾರ್ಕೆಟ್ನ. ಈ ವರ್ಷ ಮುಂದಿನ ವರ್ಷ ಇನ್ನು ಎಷ್ಟು ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಐ ಥಿಂಕ್ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ ಎಷ್ಟು ದಿನ ಆಯಿತು, ಅದೆಷ್ಟೋ ದಿನಗಳು ಕಂಪ್ಲೀಟ್ ಆಯಿತು, 1500 ದಿನ ಕಂಪ್ಲೀಟ್ ಆಯಿತು ಅಂತ ಏನೋ ಮಾತಾಡ್ತಾ ಇದ್ರಲ್ವಾ. ಸೊ ಆಲ್ಮೋಸ್ಟ್ 1500 ದಿನಗಳನ್ನು ಒಟ್ಟು ಒಂದು ಮೂರು ವರ್ಷ ಮೇಲ್ಗಡೆ ಆಗೋಯ್ತಲ್ವಾ. ಸೊ ಹಾಗಾಗಿ ಈ 98 ಲೆವೆಲ್ಗೆ ಓಪನ್ ಆದಾಗ ನೋಡಿ, ಅದು ಒಂದು ನೆಗೆಟಿವ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. 95 ಈ ಲೆವೆಲ್ಗೆ ಕೆಳಗಡೆ ಓಪನ್ ಆಗಿದ್ದರೆ ಇನ್ನೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರ್ತಾ ಇತ್ತು. ಬಟ್ ಏನಾಯಿತು, ಇನ್ನು ಮೇಲ್ಗಡೆ ಓಪನ್ ಆಗಿದೆ. ಸೊ ಮೇಲ್ಗಡೆ ಓಪನ್ ಆಗಿದ್ದು ಕ್ರೂಡ್ ಪಾಸಿಟಿವ್ ಆಗಿ ಓಪನ್ ಆಗಿದ್ದು, ಮಾರ್ಕೆಟಿಗೆ ಸ್ವಲ್ಪ ನೆಗೆಟಿವೇನೆ. ಸೊ ಇವತ್ತು ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ಕ್ರೂಡು ಅಲಾರಾಮ್ ಲೆವೆಲಲ್ಲಿ ಜಾಸ್ತಿ ಆಗ್ತಾ ಹೋಯಿತು, 100 ಮೇಲ್ಗಡೆ ಹೋಗ್ತಾ ಹೋಯಿತು. ಇದಕ್ಕೆ ಕಾರಣ ನೀವು ಆಲ್ರೆಡಿ ನೋಡಿರ್ತೀರಾ, ಇರಾನು ಮತ್ತು ಇಸ್ರೇಲ್ ಮಧ್ಯೆ ಒಂದು ಮಿಸೈಲ್ ಸ್ಟ್ರೈಕ್ಗಳ ಎಕ್ಸ್ಚೇಂಜ್ ಆಗಿತ್ತು ಅಂತ ಒಂದು ಸುದ್ದಿ ಬಂದಿತ್ತು. ಸೊ ನಮ್ಮ ಮಾರ್ಕೆಟ್ ಏನು ಕ್ಲೋಸ್ ಆಗೋ ಟೈಮ್ ಇತ್ತು ನೋಡಿ, 3 ಗಂಟೆ ಆಸ್ಪಾಸ್ ಟೈಮಲ್ಲಿ 99 ಅಂದರೆ ಹೈಯೆಸ್ಟ್ ಪಾಯಿಂಟಿಗೆ ಬಂದು ಕ್ರೂಡ್ ಎಂಡ್ ಆಯಿತು. ಸೊ ಮಾರ್ಕೆಟ್ ಕೂಡ ಫಾಲ್ ಆಯಿತು ಸೆಕೆಂಡ್ ಹಾಫಲ್ಲಿ ಇವತ್ತು. ಆದರೆ ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ನೋಡಿ ಎಷ್ಟು ಮ್ಯಾನಿಪುಲೇಷನ್ ಆಗ್ತಾರೆ, ಎಷ್ಟು ಚೇಂಜಸ್ ಆಗ್ತಾಯಿದೆ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಏನಾದರೂ ಟ್ರಂಪ್ ಅವ್ರು ಬಂದು ಇಬ್ಬರು ಸಮಾಧಾನಪ್ಪ, ನೀವು ಸಮಾಧಾನ ಇಮಿಡಿಯೇಟಾಗಿ ಇಲ್ಲೇ ಸೀಸ್ ಫೈರ್ ಮಾಡ್ಕೊಳ್ಳಿ, ಏನು ಮಾಡೋಂಗಿಲ್ಲ ಅಂತ ಅವ್ರು ಹೇಳಿದ್ರು. ಅವ್ರ ಹತ್ರ ಹೇಳಿದ್ದು ಅನ್ನೋದಕ್ಕೆ ವಾಪಸ್ ಮಾರ್ಕೆಟ್ ಏನಾಯಿತು, ಕೆಳಗಡೆ ಬರ್ತಾಯಿತ್ತು. ನೋಡಿ ಇಷ್ಟು ಜೋರಾಗಿ ಡ್ಯಾನ್ಸಿಂಗ್ ಆಗ್ತಾರೆ. ನಾವು ನಿನ್ನೆ ವಿಡಿಯೋ ಮಾಡಿ ಇವತ್ತಿನ ವಿಡಿಯೋ ಮಾಡೋಷ್ಟೊತ್ತಿಗೆ ಆಗಿರುವಂಥ ಬದಲಾವಣೆಗಳು, ಒಂದ್ಸಲ ಮೇಲೋಗಿ ಕೆಳಗಡೆ ಬಂದು ಈ ಥರ ಎಲ್ಲ ಆಗೋಗಿದೆ ಆಯಿತಾ. ಸೊ ಹೀಗಿದ್ದಾಗ ಮಾರ್ಕೆಟು ತುಂಬ ವಾಲೆಟೈಲ್ ಆಗಿರುತ್ತೆ. ಅದಕ್ಕೋಸ್ಕರ ಕೂಡ ವಿಕ್ಸಿಗೂ ಕೂಡ ತಲೆ ಕೆಟ್ಟೋಗಿದೆ ಇವಾಗ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. 8% ಹತ್ತತ್ರ ಇವತ್ತು ರೈಸ್ ಆಗಿ 17ಗೆ ಹೋಗಿದೆ ವಿಕ್ಸು. ನಿಫ್ಟಿನಲ್ಲಿ 1% ಕರೆಕ್ಷನ್ ಬಂತು. ನಮ್ಮದಾದ್ರೂ ಪರವಾಗಿಲ್ಲ. ಇವತ್ತು ನೀವು ಕಾಸ್ಪಿ ಇದು ಸೌತ್ ಕೊರಿಯಾ, ತೈವಾನ್ದು ಇದೆಲ್ಲ ನೀವು ಹೇಳ್ತಾ ಇದ್ರಲ್ಲ, ಇಂಡೆಕ್ಸ್ಗಳು ನಮ್ಮ ಹಿಂದಕ್ಕೆ ಇಟ್ಟೋಯ್ತು ಅಂತ. ಇವತ್ತು ನೋಡಿದ್ರೆ ನೀವು 8% ಕರೆಕ್ಷನ್ ಬಂದಿದೆ. ಕಾಸ್ಪಿ ನೋಡಿ ತೋರಿಸ್ತೀನಿ ಬೇಕಾದ್ರೆ, ಸೌತ್ ಕೊರಿಯಾ ಇಂಡೆಕ್ಸ್ ಅಲ್ವಾ ಅದು. ಸೊ ಅದರಲ್ಲಿ ನೀವು ನೋಡ್ಕೊಂಬರೋದಾದ್ರೆ ಇವತ್ತು ಸ್ಯಾಮ್ಸಂಗು ಇಂಥ ದೊಡ್ಡ ಕಂಪ್ನಿಗಳಲ್ಲಿ ಓಪನ್ ಆಗಿದೆ, ಸಿಕ್ಕಾಪಟ್ಟೆ ಜೋರಾಗಿ ಕೆಳಗಡೆ ಇವತ್ತು. ಸೊ ಇವತ್ತು ನೀವು ನೋಡೋದಾದ್ರೆ 8.29% ಬಿದ್ದಿದೆ ಇವತ್ತು. ಯಾವುದು ಕೊರಿಯಾದ ಇಂಡೆಕ್ಸು, ಅದರಲ್ಲಿ ಸ್ಯಾಮ್ಸಂಗು ಈ ಥರ ದೊಡ್ಡ ಕಂಪ್ನಿಗಳಿದೆ ಅಲ್ವಾ. ನೀವು ಸ್ಯಾಮ್ಸಂಗ್ ಕಂಪ್ನಿ ಯಾವ್ದು ಬೇಕಾದ್ರೂ ನೋಡ್ಬೋದಲ್ಲ, ಟ್ರೇಡಿಂಗ್ ವ್ಯೂನಲ್ಲಿ ನಿಮ್ಗೆ ಎಲ್ಲದು ಸಿಗ್ತಾ ಹೋಗುತ್ತೆ. ಸ್ಯಾಮ್ಸಂಗ್ದು ಇಂಡೆಕ್ಸ್ ನೋಡ್ಕೊಂಬರೋಣ, ಯಾವುದರಲ್ಲಿದೆ ಅದು, ಸ್ಟಾಕ್ಸಲ್ಲಿ ನೋಡಬೇಕು. ಸ್ಯಾಮ್ಸಂಗ್ದು ನೋಡೋದಾದರೆ ನೋಡಿ, ಇದು ಬಿದ್ದು ಆಮೇಲೆ ರಿಕವರಿ ಆಗಿರೋದು. ಅಂದರೆ 6000 ಇದ್ದಿದ್ದಂಥ ಸ್ಟಾಕು 4 ದಿನದಲ್ಲಿ 5000ಕ್ಕೆ ಬಂದಿದೆ. ಅಂದರೆ 4800 ಬಂದಿದೆ. ಅಂದರೆ ಎಷ್ಟಾಯ್ತು ಅಲ್ಲಿಗೆ, ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ, 20%ಗಿಂತ ಜಾಸ್ತಿ ಕರೆಕ್ಷನ್ನು 4 ದಿನದಲ್ಲಿ ಆಗಿದೆ ಸ್ಯಾಮ್ಸಂಗ್ ಅಂತ ಸ್ಟಾಕ್ಗಳಲ್ಲಿ. ಈ ಥರ ಸ್ಟಾಕ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಒಂದಿಷ್ಟು ಚೇಂಜಸ್ ನಡೀತಾ ಇದೆ. ಇಷ್ಟೆಲ್ಲದ್ರ ಮಧ್ಯದಲ್ಲಿ ಯಾವುದೇನಾದರೂ ಏನೋ ನಮ್ಮದೇ ಚೆನ್ನಾಗಿರುತ್ತೆ ಅನ್ನೋದಂಗೆ ಇವತ್ತು ಏನಾಗಿದೆ, US ಮಾರ್ಕೆಟು ಮತ್ತೆ ರೆಕಾರ್ಡ್ ಲೆವೆಲ್ ಹೈಯಲ್ಲಿ ಓಪನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದೆಲ್ಲ ಆಮೇಲೆ ಬರೋಣ. ಅದಕ್ಕೆ ನೋಡಿ, ಫ್ಯೂಚರ್ಸ್ ಆಲ್ರೆಡಿ 241 51,000 ಮೇಲ್ಗಡೆಯಲ್ಲಿ ಎಷ್ಟು ಆಗ್ತಾ ಇದೆ. ಸೊ ಇವತ್ತು ವಾಪಸ್ ತಿರ್ಗಾ ಏನು ಬಿದ್ದಿತ್ತೋ ಅದಕ್ಕೆ ನಾವು ನೆನ್ನೆ ಮಾತಾಡಿದ್ವಿ, ನ್ಯಾಸ್ಡ್ಯಾಕಲ್ಲಿ ಇಲ್ಲಿಂದ ಬೀಳೋ ಸಾಧ್ಯತೆ ಕಮ್ಮಿ ಇರುತ್ತೆ. ಯಾಕಂದರೆ ಒಂದೇ ದಿನದಲ್ಲಿ ಎಷ್ಟು ಫಾಲ್ ಆದಾಗ ಅಲ್ಲಿ ನಿಂತ್ಕೋಬೇಕು ಅಂತ ಆ ರೀತಿ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ಹೇಳಬೇಕಾಗಿತ್ತು. ಏನು ತುಂಬ ವಾಲೆಟೈಲಾಗಿ ಚೇಂಜಸ್ ಆಗ್ತಾ ಇದೆ, ಹೀಗಿರೋದು ನಾಳೆನೂ ಹೀಗೆ ಇರುತ್ತಾ, ನಾವು ಹಿಂಗೆ ಯಾರೋ ಹೇಳೋಗಿದ್ದೀನಿ, ನಾನು ಹಿಂಗೆ ಹೇಳೋಗಿದ್ದೀನಿ, ಯಾರು ಹೋಗಿದ್ದಾರೆ, ಹಾಗೆ ಇರುತ್ತಾ ನಾಳೆ ತನಕ? ಇಲ್ಲ, ಕ್ಷಣಕ್ಕೂ ಚೇಂಜಸ್ ಆಗ್ತಾ ಇದೆ. ತುಂಬ ಒಂದು ವಾಲೆಟೈಲ್ ಆಗಿದೆ ಮಾರ್ಕೆಟು. ಸೊ ಇವತ್ತು ಎಲ್ಲ ಸೆಕ್ಟರ್ಗಳಲ್ಲೂ ರೇಟ್ ಬಂದೇ ಬಂತು. ನೋಡಿ, ಸೆಕ್ಟರ್ ರೊಟೇಷನ್ ಖಂಡಿತವಾಗ್ಲೂ ಆಗ್ತಾ ಇದೆ. ಸೆಕ್ಟರ್ ರೊಟೇಷನು ಫಾರ್ಮಾ ಸೆಕ್ಟರ್ಗಳಲ್ಲಿ ಒಂದಿಷ್ಟು ಸೆಕ್ಟರ್ ರೊಟೇಷನ್ ಮಾಡೋ ಥರದ್ದು, ಹೆಲ್ತ್ ಕೇರು, ಫಾರ್ಮಾ ಈ ಥರದ್ದು. ಯಾಕೆಂದರೆ ಅಲ್ಲಿ ಕ್ರೂಡ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ಮಾಮೂಲಿ ಬೇಕಾಗಿರುವಂಥದ್ದು. ಸೊ ಈ ಬೇರೆ ಎಲ್ಲ ಸೆಕ್ಟರ್ ಒಂದಲ್ಲ ಒಂದು ರೀತಿಯಲ್ಲಿ ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಥವಾ ಡಾಲರ್ನ ರುಪಿನ ಇದು ಚೇಂಜ್ ಮಾಡ್ತಾ ಇರೋದು, ಅದಕ್ಕೂ ಇಂಡೈರೆಕ್ಟ್ ಆಗಿರೋ ಡಿಪೆಂಡೆನ್ಸಿ ಇರುತ್ತೆ. ಬಟ್ ಫಾರ್ಮಾ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ ಸ್ಟಾಕ್ಗಳು ಪಾಸಿಟಿವ್ನ ಕಾಣಿಸ್ತಾ ಇದೆ. ಐ ಥಿಂಕ್ ಮ್ಯಾಕ್ಸ್ ಹೆಲ್ತ್ ಕೇರ್ ಅನ್ಸುತ್ತೆ ಇವತ್ತು 3.09% ಅಪ್ ಬಂದಿರೋದಕ್ಕೆ ಇವತ್ತಿನ ಟಾಪ್ ಗೇನರ್ ಆಗಿದೆ. ಇವತ್ತಿನ ಟಾಪ್ ಲೂಸರ್ ಅಂದರೆ ಜಿಯೋ ಫೈನಾನ್ಸಲ್ಲಿ 3.39% ಬಂದಿದೆ, ಅದೇ ಇವತ್ತಿನ ಟಾಪ್ ಲೂಸರ್. ಬಹುಶಃ ಝೊಮ್ಯಾಟೋದಲ್ಲಿ 3.2, ವಿಪ್ರೋದಲ್ಲಿ 8% ಕರೆಕ್ಷನ್. ಏನಾದ್ರು ಆಕ್ಟಿವಿಟಿ ಆಗಿತ್ತಾ, ಯಾರಾದರೂ ಫಾಲೋಅಪ್ ಮಾಡಿದಿರಾ? 8% ಸ್ವಲ್ಪ ನಂಬಕ್ಕೆ ಇದಾಗ್ತಾ ಇದೆಯಲ್ಲ, ಯಾಕೆ TCS ಅಂತ ಸ್ಟಾಕ್ಗಳಲ್ಲೇ ಬೀಳುತ್ತೆ 8%, ಬಟ್ ಸ್ಟಾಕ್ ಸ್ಪ್ಲಿಟ್ ಗಿಟ್ ಏನು ಮಾಡಿಲ್ಲ ತಾನೇ, ಅವರು ಏನು ಮಾಡಿಲ್ಲ. 8% ಬಿದ್ದೋಗಿದೆ ಇವತ್ತು ವಿಪ್ರೋ ಸ್ಟಾಕ್ಸು.
ವಿಚ್ ಇಸ್ ಸ್ಟ್ರೇಂಜ್. ನೋಡಿ, ಇಂಥ ದೊಡ್ಡ ದೊಡ್ಡ ಕಂಪ್ನಿ, ಎಷ್ಟೋ ವರ್ಷದಲ್ಲಿರುವಂಥ ಕಂಪ್ನಿ, ಕ್ರೂಷಿಯಲ್ ಲೆವೆಲ್ ಅದು 186. ಆ್ಯಕ್ಚುಲಿ ಸ್ಟಾಕ್ನ ಮಾತಾಡೋಂಗಿಲ್ಲ, ನಿಮ್ಗೆ ಗೊತ್ತಿದೆ, ಲರ್ನಿಂಗ್ ಪರ್ಪಸ್ ಇದು. ಯಾವಾಗ ನಾನು ಇವಾಗ ಹಾಕೊಂಡ್ರೆ ಲೆವೆಲ್ ಅಲ್ಲ ನೋಡಿ, ನಾನು ಸುಮ್ಮನೆ ಯಾವತ್ತೋ ಹೋಗಿದ್ದನ್ನು ಇವತ್ತು ಬಂದು ವಿಸಿಟ್ ಮಾಡಿದೆ. ಮಾರ್ಕೆಟ್ ನೆನ್ಪಿಟ್ಕೊಂಡಿರ್ತೀನಿ ನೋಡಿ, ಅಲ್ಲಿ ಸಪೋರ್ಟ್ ತೊಗೊಂತು ನೋಡಿ. ಏನಾದ್ರು ನೋಡಿದ್ದೇನೆ ಇತ್ತೀಚೆಗೆ, ಏನಾದ್ರು ಮಾತಾಡಿದ್ವಿ ನಾವು ವಿಪ್ರೋ ಬಗ್ಗೆ? ಇಲ್ಲ ನೋಡಿ. ಹಿಂದೆ ಇಷ್ಟು ಜಿಗ್ಜಾಗ್ ಆಗಿ ಅಲ್ಲಿ ಸಪೋರ್ಟ್ ತೊಗೊಂಡಿದ್ದಂಥ ಲೆವೆಲ್, ಈಗ ವಾಪಸ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿತ್ತು. ಈಗ ಆ ಲೆವೆಲ್ನ ಬ್ರೀಚ್ ಆಗಿದೆ. ಅಂದರೆ ಏನು, IT ಸೆಕ್ಟರ್ಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಇನ್ನು ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ವಿಪ್ರೋದಲ್ಲಿ 8% ಕರೆಕ್ಷನ್ ಬಂದಿದೆ ಇವತ್ತು. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಮ್ಯಾಕ್ಸ್ ಹೆಲ್ತಲ್ಲಿ 3% ಅಪ್ಮೌಂಟ್ ಬಂದಿದೆ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಕೆಂಪು ರಾಜ್ತಾ ಇದೆಯಲ್ಲ ಎಲ್ಲ ಕಡೆ. ಇವತ್ತು ಬಜಾಜ್ ಹೋಲ್ಡಿಂಗ್ಸು, ಮುತ್ತೂಟ್ ಫೈನಾನ್ಸಲ್ಲಿ 5.99% ಗೋಲ್ಡ್ ಫಾಲ್ ಆಗಿದ್ದಕ್ಕಿರಬೇಕು. 5.98% ಕರೆಕ್ಷನ್ನು. ಯಾಕಂದರೆ ಲಾರ್ಜೆಸ್ಟ್ NBFC ಎಸ್ಪೆಷಲಿ ಗೋಲ್ಡನ್ ಡೀಲ್ ಮಾಡೋದು ಅವರೇನೆ. ಸಿಮೆನ್ಸ್ ಎನರ್ಜಿನಲ್ಲಿ 4.03%. BPCL, ವೇದಾಂತದಲ್ಲಿ ಇಡಿ ರೈಡ್ ಆಗ್ತಾ ಇದೆ ಅಂತ ಬಂದಿತ್ತು ಸುದ್ದಿ. ಸೊ ಅವ್ರದ್ದು ಅದು ಬೇರೆ ಇಂಪ್ಯಾಕ್ಟ್ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಸ್ಟಾಕ್ಗಳು, PSU ಸ್ಟಾಕ್ಗಳು ನೋಡಿ. PSU ಈ ವರ್ಷದ್ದು ವರ್ಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಯಾವುದು ಅಂತ ನೋಡ್ತಾ ಇದ್ದೆ. PSU 16% ಕರೆಕ್ಷನ್ ಆಗಿದೆ. PSU ಬ್ಯಾಂಕ್ಗಳು ವರ್ಸ್ಟ್ ಕರೆಕ್ಷನ್ ಆಗಿರುವಂಥ ಇಂಡೆಕ್ಸ್ ಅಂದರೆ ಅದೇ ಆಗಿದೆ. ಫಾರ್ಮಾ ಇರೋದ್ರಲ್ಲಿ ಬೆಟರ್ ಇಂಡೆಕ್ಸ್ ಅಂದರೆ ಅದೇ ಆಗಿರೋದು, ಅಂದರೆ ಗೈನ್ ಆಗಿರೋದ್ರಲ್ಲಿ. ಸೊ HAL ಅಲ್ಲಿ 0.5%, ಗೈಲಲ್ಲಿ 0.72% ಅಪ್ಮೌಂಟ್ ಬಂದಿರೋ ಮೂಲಕ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ಗಳಂತ ನೋಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ನಿಫ್ಟಿ ಚಾರ್ಟ್ ನೋಡೋಣ ಏನಾಗ್ತಾ ಇದೆ ಅಂತ. ನೋಡಿ, 23,260 ಯಾವ ಲೆವೆಲ್ನ ಸಪೋರ್ಟ್ ಅಂತ ಮಾತಾಡ್ತಾ ಇದ್ವಿ, ಇವತ್ತು ಅದೇ ಲೆವೆಲ್ಲು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿದೆ ಅಲ್ವಾ. ಸೊ ನೋಡಿ, ಇವತ್ತು ಅಲ್ಲಿ ತನಕ ಹೋಗಿ ಅಟೆಂಡ್ ಮಾಡಿ ಎಷ್ಟು ಚೆನ್ನಾಗಿ ಪ್ರೈಸ್ ಆ್ಯಕ್ಷನ್ನ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಅನ್ನೋದನ್ನು ನೀವು ನೋಡ್ತಾ ಇರಬೇಕು ಇಲ್ಲಿ. ಸೊ ಯಾವ ಲೆವೆಲ್ಗಳನ್ನು ನಾವು ಸಪೋರ್ಟ್ ಅಂತ ಹೇಳಿ ಇಲ್ಲಿ ಹೋಗಿದ್ವೋ ಅಲ್ವಾ, ಇದು ಮಾರ್ಕ್ ಮಾಡ್ಕೊಂಡಿದ್ವಿ ಹಿಂದೆ. ಇವತ್ತು ಅದೇ ಲೆವೆಲ್ ತನಕ ಬಂದಿದೆ ಮಾರ್ಕೆಟು, ಅದನ್ನ ರೆಸಿಸ್ಟೆನ್ಸ್ ಆಗಿ ತೊಗೊತಾ ಇದೆ. ಟಿಪಿಕಲ್ ಆಗಿ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದೆ, ಎಷ್ಟು ನೀಟಾಗಿ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಬಂದು ಕೆಳಗಡೆ ಬಂದಿದೆ ವಾಪಸ್ ಮತ್ತೆ. ಸೊ ಇವತ್ತಿನ ಲೋನ ಬಿಟ್ಕೊಟ್ಟಿಲ್ಲ ಮಾರ್ಕೆಟು, ಬಟ್ 23,000ಕ್ಕೆ ಖಂಡಿತವಾಗ್ಲೂ ಇವಾಗ ಗಂಡಾಂತರ ಬಂದಂಗೆ ಕಾಣಿಸ್ತಾ ಇದೆ. ಆಗ್ತಾರೆ ಬೆಳವಣಿಗೆ ನೋಡಿದ್ರೆ ಆಯ್ತು, ಇವ್ರು ಏನೋ ಹೇಳಿದ್ದಾರೆ ಅನ್ನೋದಕ್ಕೆ ನಿಲ್ಲಿಸ್ಬಿಡ್ತಾರ ಏನು ಅಂತ ನೋಡಿ. ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಇದೇನು ಇನ್ನು ಉಲ್ಟಾ ಆಗಿದ್ರೆ ಒಂದು ಹ್ಯಾಮರ್ ಅಂತ ಇಲ್ಲೊಂದು ಸಪೋರ್ಟು, ಓಕೆ ಗ್ಯಾಪು ಫಿಲ್ ಆಗಿದೆ, ಆ ಗ್ಯಾಪ್ ಹತ್ರ ಒಂದು ಹ್ಯಾಮರ್ ಬಂದಿದೆ. ಈ ಥರ ಇಲ್ಲಿಗೆ ಒಂದು ಕ್ಲೋಸಿಂಗ್ ಆಗಿ ಇಷ್ಟು ದೊಡ್ಡ ವಿಕ್ ಮಾಡಿಟ್ಟಿದ್ರೆ ಓಕೆ, ಇಲ್ಲಿ ಒಂದು ಹುಷಾರಾಗಿರಬೇಕು, ಇಲ್ಲಿ ರೆಸ್ಪೆಕ್ಟ್ ಮಾಡೋ ತನಕ ಅಂತ. ಬಟ್ ಈ ಥರ ಉಲ್ಟಾ ಆಗಿರೋದಕ್ಕೆ ಇದಕ್ಕೆ ಯಾವುದೇ ಪ್ರಾಮುಖ್ಯತೆ ಇರೋದಿಲ್ಲ. ಇದು ಮೇಲ್ಗಡೆ ಆಗಿದ್ದರೆ ಅದು ಬೇರೆ ಥರ, ಇನ್ನೂ ನೆಗೆಟಿವ್ ಶೂಟಿಂಗ್ ಸ್ಟಾರ್ ಅಂತ ಮಾತಾಡ್ಬೋದಿತ್ತು. ಕೆಳಗಡೆ ಆಗಿರೋದಕ್ಕೆ ಅಂತ ಇನ್ನೂ ಒಂದು ಬೆಲೆ ಇರೋದಿಲ್ಲ ಇದಕ್ಕೆ. ಬಟ್ ಈಗ 23,000ಕ್ಕೆ ಖಂಡಿತವಾಗ್ಲೂ ಒಂದು ಗಂಡಾಂತರ ಬಂದಂಗೆ ಕಾಣಿಸ್ತಾ ಇದೆ. ಮಾರ್ಕೆಟು ವೀಕ್ ಆಗಿರುವಂಥದ್ದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇವತ್ತು. ಸೊ ಹಾಗಾದರೆ OI ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. ಸೊ FID ಡೇಟಾ ಅಪ್ಡೇಟ್ ಆಗಿದೆಯಾ? ಇನ್ನೂ ಅಪ್ಡೇಟ್ ಆಗಿರಲ್ಲ ಸೆನ್ಸಿಬಲಲ್ಲಿ. ಸೊ ನಾವು ಇದರಲ್ಲಿ ನೋಡ್ಕೊಂಡು ಬಂದ್ಬೋಣ. OI ಯಾವ ರೀತಿ ಕಾಣಿಸ್ತಿದೆ ನಾಳೆಗೆ. 23,200 ಮ್ಯಾಕ್ಸ್ ಪೇನ್ ಇದೆ, 23,000 ಸಪೋರ್ಟ್ ಇದೆ. ಇವತ್ತು OI ಚೇಂಜಲ್ಲಿ ನೋಡೋದಾದರೆ ಸಪೋರ್ಟ್ ಇದೆ 23,200ಕ್ಕೆ. 1 CR ನೋಡಿ ಇಲ್ಲೆಲ್ಲ, ಇಲ್ಲಂತೂ 1.8 CR, 23,450 1.6 CR, ಇಷ್ಟು ದೊಡ್ಡಿಗೆ ಕಾಲ್ ರೇಟಿಂಗ್ ಆಗಿದೆ. ಹಾಗಾಗಿ ತುಂಬ ಒಂದು PCR ಕೂಡ ನೆಗೆಟಿವ್ ಟೆರಿಟರಿಗೆ ಹೋಗಿದೆ. ನಾಳೆ 23,000 ಉಳಿಸ್ಕೊಳುತ್ತೋ ಇಲ್ವೋ ನಿಫ್ಟಿ ಅನ್ನೋದೇ ಇವಾಗ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಸದ್ಯಕ್ಕೆ OIನಲ್ಲಿ ಇಲ್ಲ, ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಏನು ಮಾಡ್ತಾರೆ ಅಂತ. ಹಾಗೆಯೇ ನಮ್ಮ ಇವತ್ತಿನ ಹೀಟ್ ಮ್ಯಾಪ್ ನೋಡ್ಕೊಂಡು ಬಂದ್ಬೋಣ. ಹೀಟ್ ಮ್ಯಾಪು ಒಂದು ನಿಮಿಷ ತೋರಿಸ್ತೀನಿ. ಇವತ್ತು ಇನ್ನೇನು ನೋಡೋದಿರುತ್ತೆ, ಎಲ್ಲದೂ ಕೂಡ ಇವತ್ತು ನೆಗೆಟಿವ್ ಆಗೇ ಇರುತ್ತೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಬಿದ್ದಿದೆ ಅಲ್ವಾ. ಮಾರ್ಕೆಟ್ ಮೂವರ್ಸ್ ಅಂತ ನೋಡೋದಾದರೆ ನಿಮಗೆ ಹೀಟ್ ಮ್ಯಾಪಲ್ಲಿ 195 ಕಂಪ್ನಿಗಳು ಡಿಕ್ಲೈನು, 16 ಕಂಪ್ನಿಗಳು ಮಾತ್ರ ಅಡ್ವಾನ್ಸ್ ಸೈಡಲ್ಲಿತ್ತು. 41 ಕಂಪ್ನಿಗಳು ನಿಫ್ಟಿನಲ್ಲಿ ಡಿಕ್ಲೈನ್. ಬ್ಯಾಂಕ್ ನಿಫ್ಟಿ ಔಟ್ ಎಲ್ಲದೂ ಕೂಡ ನೆಗೆಟಿವ್. ಹೆಲ್ತ್ ಕೇರು ಪಾಸಿಟಿವ್, ಅದು ಎಷ್ಟು 0.09%. ಇವತ್ತು IT ಸೆಕ್ಟರ್, ರಿಯಲ್ ಎಸ್ಟೇಟ್ 2.56% ಕರೆಕ್ಷನ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಮೆಟಲ್ ಸೆಕ್ಟರ್ಲ್ಲೂ ಕೂಡ ಒಂದು ದೊಡ್ಡ ಫಾಲ್ ಬರ್ತಾ ಇದೆ, ಯಾಕಂದರೆ ಫೆಡ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ಬೋದು, ಇದರದ್ದೆಲ್ಲ ಸುದ್ದಿ ಜಾಸ್ತಿ ಬಲವಾಗಿ ಬರ್ತಾ ಇದೆ ಇವಾಗ. ಸೊ ಅದೇ ರೀತಿಯಾಗಿ FID ಡೇಟಾ ಇದರಲ್ಲಿ ಅಪ್ಡೇಟ್ ಆಗಿರಬೇಕು, ನೋಡೋಣ. ಆ್ಯಸ್ ಯೂಶುವಲ್ ಕ್ಯಾಶ್ ಮಾರ್ಕೆಟಲ್ಲಿ 5,500 ಕೋಟಿನ ಮಾರಿದ್ದಾರೆ. DIಗಳು ಹತ್ತತ್ರ ಮ್ಯಾಚ್ ಮಾಡಿದ್ದಾರೆ, 5,165 ಕೋಟಿನ ಮ್ಯಾಚ್ ಮಾಡಿದ್ದಾರೆ. ಸೊ ಇದನ್ನು ಬಿಟ್ಟು ಬೇರೆದು ಏನು ಯಾವ್ದು ನೋಡಿದ್ರು ಕೂಡ ನೆಗೆಟಿವ್. ಇವಾಗ ಕ್ರೂಡು 90-100ಕ್ಕೆ ಹೋಗಿದ್ದು, ಇವರು ಟ್ರಂಪ್ ಸ್ಟೇಟ್ಮೆಂಟ್ ಬಂದಮೇಲೆ ವಾಪಸ್ ಸ್ವಲ್ಪ ಕೂಲ್ ಡೌನ್ ಆಗ್ತಾ ಇದೆ, 97ಕ್ಕೆ ಬಂದಿದೆ. ನೋಡೋಣ ಇದೇ ರೀತಿ ಇರುತ್ತೆ ಅಂತ. ಗಿಫ್ಟ್ ನಿಫ್ಟಿ ಸ್ಲೈಟಾಗಿ ಪಾಸಿಟಿವ್ ಆಗಿದೆ ಆ ಸ್ಟೇಟ್ಮೆಂಟ್ ಬಂದಮೇಲೆ. ಮತ್ತೆ ಇದು ಆ ಸ್ಟೇಟ್ಮೆಂಟ್ ತನಕ ಅಷ್ಟೇ, ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಗೋಲ್ಡ್ ಸಿಲ್ವರ್ ಕೂಡ ಸ್ವಲ್ಪ ರಿಕವರ್ ಆಯಿತು, ಟ್ರಂಪ್ ಅವರೇ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ದಕ್ಕೆ. ಸೊ ನೋಡೋಣ ಅದು ಹಾಗೆ ಇರುತ್ತೆ ಏನು ಕತೆ ಅಂತ. ಅದೇ ರೀತಿ ಬಿಟ್ಕಾಯಿನ್ ಕೂಡ ಸ್ವಲ್ಪ ರಿಕವರ್ ಆಗಿದೆ. ಅದನ್ನು ಬಿಟ್ಟರೆ ರುಪಿ ಮತ್ತೆ 95 ದಾಟಿ 96 ರೂಪಾಯಿಗೆ ಹೋಗಿದೆ. ಏನೋ ಅನಾಲಿಸಿಸ್ ಮಾಡೋವಂಥದ್ದು ಜಾಸ್ತಿ ಇಲ್ಲ, ಯಾಕೆಂತಂದರೆ ಮಾರ್ಕೆಟ್ ಯಾರ ಊಹೆಗೂ ಸಿಗದಲ್ಲಿರುವಂಥ ಸ್ಥಿತಿನಲ್ಲಿ ಇದೆ. ಸೊ ಎಲ್ಲಿ ಏನು ಬೇಕಾದರೂ ಚೇಂಜ್ ಆಗ್ಬೋದು, ಏನು ಚೇಂಜ್ ಆದರೂ ನಮ್ಮ ದೇಶಕ್ಕಂತೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಷ್ಟೊಂದು ನಾವು ವಲ್ನರಬಲ್ ಆಗಿದ್ದೀವಿ ಜಾಗತಿಕ ಬದಲಾವಣೆಗಳಿಗೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದುವರೆಗೂ 7-8% ಕರೆಕ್ಷನ್ ಆಗಿದೆ, ಐ ಥಿಂಕ್ ಆಲ್ ಟೈಮ್ ಹೈಯಿಂದ. ಸೊ ಇದನ್ನ ಬೈಯಿಂಗ್ ಆಪರ್ಚುನಿಟಿ ಅಂತ ನೋಡ್ತೀರಾ ಅಥವಾ ಇದಿನ್ನೂ ಆರಂಭ ಅಂತ ನೋಡ್ತೀರಾ, ನೀವೇ ಹೇಳಬೇಕು. ಇವಾಗ ಆ ಥರ ಸಿಚುವೇಶನ್ ನೋಡೋದಾದರೆ ಈಗ ನೋಡಿ 29 ರೂಪಾಯಿ ಜಾಸ್ತಿ ಮಾಡಿದ್ರೂ ಕೂಡ LPG ಬೆಲೆಗಳು, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಏನು ಹೇಳ್ತಾ ಇದ್ದಾರೆ,
ಒಂದು ಸಿಲಿಂಡ್ರಿಗೆ ನಮಗೆ 700 ರೂಪಾಯಿ ಅಷ್ಟು ಲಾಸ್ ಆಗ್ತಾ ಇದೆ ಇನ್ನೂ ಅಂತ. ಅಂದರೆ ಇನ್ನೂ ಎಷ್ಟು ರೇಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಅದನ್ನು ನೋಡಬೇಕು. ಇದ್ರ ಮಧ್ಯದಲ್ಲಿ ಇನ್ನೂ ವಾರ್ ನಡೀತಾ ಇದೆ, ಇನ್ನೂ ಕ್ರೂಡ್ 100 ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಇದು ತುಂಬ ಒಂದು ದೊಡ್ಡ ಇಂಪ್ಯಾಕ್ಟ್ನ ಕೊಡ್ತಾ ಹೋಗುತ್ತೆ ಮಾರ್ಕೆಟ್ಗೆ. 22,000 ಇನ್ನೆವಿಟೇಬಲ್ ಆಗ್ತಾ ಹೋಗುತ್ತೆ ಅವಾಗ ಈ ಲೆವೆಲ್ಗೆ ವಾಪಸ್ ಬರಲೇಬೇಕಾಗುತ್ತೆ ಮಾರ್ಕೆಟ್. ಆ ಥರ ಸಿಚುವೇಶನ್ ಕಂಟಿನ್ಯೂ ಆಯಿತು ಅಂದರೆ ಹೋಪ್ಫುಲಿ ಅದು ಆಗದಲ್ಲೇ ಇರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ನಮ್ಮ ಕೈಲಿ ಏನಿದೆ ಅಲ್ವಾ, ಏನೂ ಇಲ್ಲ. ಇವತ್ತು ಫಿಲಿಪೈನ್ಸಲ್ಲಿ ಒಂದು ಇದು ಬೇರೆ ಆಗಿದೆ ಅಂತ ಕೇಳ್ಪಟ್ಟೆ, ಭೂಕಂಪ ಬೇರೆ ಆಗಿದೆ ಅಂತ ನೋಡಿ. ಇದ್ರ ಜೊತೆಗೆ ಮಾನ್ಸೂನ್ದು ಕೂಡ ಈ ಸಲ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಪ್ರಾಕೃತಿಕ ವಿಕೋಪಗಳು ಕಾರಣ ಆಗೋಯ್ತು ಅಂತಂದರೆ ಮೊದಲೇ ಗ್ರೋತು ಎಕನಾಮಿ ಕಮ್ಮಿ ಈ ಥರ ಎಲ್ಲ ನಡೀತಾ ಇದೆ. ಈಗ 6.5%ಗೆ ಬರ್ಬೋದು ಇನ್ಫ್ಲೇಷನು, ಮತ್ತೊಂದೆಲ್ಲ ಈ ಕ್ರೂಡ್ ಈ ಥರ ಹಿಂಗೆ ಕಂಟಿನ್ಯೂ ಆಗಿ ಉಳಿತಾ ಹೋಯಿತು. ರುಪಿ ಸೆಪ್ಟೆಂಬರ್ ಇನ್ನೊಂದು ಕ್ವಾರ್ಟರ್ ತನಕ ಹಿಂಗೆ 95 ರೂಪಾಯಿ ಎಲ್ಲ ನಡೀತಾ ಇತ್ತು ಅಂದರೆ GDP ಗ್ರೋತು ಖಂಡಿತವಾಗ್ಲೂ ಕುಸ್ತಾ ಬೀಳುತ್ತೆ ಅಂತ ಪ್ರೊಜೆಕ್ಷನ್ಗಳು ಆಲ್ರೆಡಿ ಬರ್ತಾ ಇದೆ. ಸೊ ಇದೆಲ್ಲದರ ಮಧ್ಯದಲ್ಲಿ ನಾವಿದ್ದೀವಿ. ಸೊ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ಆಲ್ರೆಡಿ ಇಷ್ಟು ದಿನ ಪೇಷನ್ಸ್ ಆಗಿರ್ತೀರ. ಯಾರ್ಯಾರು 2024, 23ರಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀರೋ ನಿಮಗೆಲ್ಲ ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋ ಫ್ಲ್ಯಾಟಿಷ್ಟು ನೆಗೆಟಿವ್ ಟೆರಿಟರಿಗೆ ಹೋಗಿರುತ್ತೆ. ಇವಾಗ ಸ್ವಲ್ಪ ಮುಂಚೆ ಇದ್ದವರು ಹಾಗೆ ಇಟ್ಕೊಂಡಿದ್ದವರು ಪಾಸಿಟಿವ್ ಆಗಿರ್ಬೋದು. ಬಟ್ ಲಾಸ್ಟ್ 1.5-2 ವರ್ಷದಿಂದ ಅಂತೂ ಮಾರ್ಕೆಟ್ನಲ್ಲಿ ರಿಟರ್ನ್ಸ್ ತುಂಬ ಒಂದು ರೇಂಜ್ ಬೌಂಡ್ ಆಗಿದೆ. ಇದು ಹೀಗೆ ಮುಂದುವರಿಯೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸೊ ಆದಷ್ಟು ಅವಸರ ಮಾಡ್ಕೊಂಡಲೇ ಇನ್ವೆಸ್ಟ್ ಆಗಲಿ, ಟ್ರೇಡ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಏನೂ ಅರ್ಜೆಂಟ್ ಇಲ್ಲ ಇಲ್ಲಿ. ಇವತ್ತು ನಾಳೆಗೆ ಬದಲಾಗುತ್ತೆ ಅನ್ನೋ ಥರದ್ದು ಏನೂ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಆ ನಂಬಿಕೆಗಳೆಲ್ಲ ಹೊರಟೋಗ್ಬಿಟ್ಟಿದೆ. ಇವರು ಹಾಗೇ ಹೋಯ್ತು, ಟ್ರೇಡ್ ಡೀಲ್ ಮುಗ್ದೇ ಹೋಯ್ತು, ಇಲ್ಲಿ ಇದು ನಿಂತೇ ಹೋಯ್ತು ಯುದ್ಧ ಅಂತಿದ್ರೆ ಹೇಳಿ ಅದೊಂಥರ ತೋಳ ಆಗೋಗ್ಬಿಟ್ಟಿದೆ ಇವಾಗ. ಸೊ ಯಾವಾಗ ನಿಲ್ಲುತ್ತೆ ಯಾವಾಗ ಇದೆ ಅಂತ ಅವರಿಗೆ ಗೊತ್ತಿರಲ್ಲ, ಸುಮ್ಮನೆ ಆ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಮಾರ್ಕೆಟ್ನ ಮ್ಯಾನಿಪ್ಯುಲೇಷನ್ ಕೂಡ ಮಾಡ್ಕೊತಾ ಇದ್ದಾರೆ. ಒಂದೊಂದು ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ಮುಂಚೆನೂ ಅಲ್ಲಿ ಒಂದು ಪೊಸಿಷನ್ಗಳು ಅವರ ಕಡೆಯಿಂದ ಬಿಲ್ಡಪ್ ಆಗ್ತಾ ಇರೋದು ಖಂಡಿತವಾಗ್ಲೂ ತೋರಿಸ್ತಾ ಇದೆ. ಇದನ್ನೆಲ್ಲ ತಡೆಯೋದು ಯಾರು, ಏನು ಕತೆ ಅಂತ ನೋಡೋಣ. ಒಂದು ಪಾರ್ಲಿಮೆಂಟಲ್ಲಿ ಯುದ್ಧ ಮಾಡೋಂಗಿಲ್ಲ ಅಂತ ತಡೆ ಕೂಡ ತಂದರು ಅಂತ ಹೇಳಿದ್ರು. ಬಟ್ ಅಲ್ಲಿ ಕಾನೂನು ಏನಿದೆ, ಏನು ಕತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಮಿಡ್ ಟರ್ಮ್ ಎಲೆಕ್ಷನ್ ಅವ್ರದ್ದು ನವಂಬರಲ್ಲಿದೆ. ಎಲೆಕ್ಷನ್ಗೋಸ್ಕರ ನಾನು ಯುದ್ಧ ನಿಲ್ಲಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಅಂತ ಆ ಥರ ಸ್ಟೇಟ್ಮೆಂಟು ಅವರೇ ಕೊಡ್ತಾರೆ ಟ್ರಂಪ್ ಅವರು. ಹಾಗಾಗಿ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾರ್ಕೆಟ್ ವೆರಿ ಟ್ರಿಕ್ಕಿ ಆಗಿದೆ. ಹಾಗಾಗಿ ಪೊಸಿಷನ್ನ ಕ್ಯಾರಿ ಮಾಡೋದು ಇಲ್ಲಿ ಎಷ್ಟು ಕಷ್ಟ ಅನ್ನೋದು ಆಲ್ರೆಡಿ 2 ವಾರದಿಂದ ಯಾರು ಟ್ರೇಡಲ್ಲಿ ಇದ್ದರೂ ನಿಮಗೆ ಗೊತ್ತಾಗಿರುತ್ತೆ. ಸೊ ಸ್ಲೋ ಆ್ಯಂಡ್ ಸ್ಟಡಿ ಈ ಒಂದು ಘಟ್ಟನ್ನು ಕೂಡ ನಾವು ಪಾಸ್ ಆಗೇ ಆಗ್ತೀವಿ. ಅಲ್ಲಿ ತನಕ ಸ್ವಲ್ಪ ಪೇಷನ್ಸಿಂದ ಆದಷ್ಟು ಕಮ್ಮಿ ಪೊಸಿಷನ್ಗಳನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಹೋಗೋಣ. ಮತ್ತೊಂದು ಫಿಲ್ಮ್ ಫ್ಯಾಕ್ಸ್ನೊಂದಿಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.